ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ JB ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಹೈದರಾಬಾದ್ ಟ್ರಿಪ್ನ ಡೇ 3. ಈಗ ಟೈಮ್ 1 ಗಂಟೆ ಆಗಿದೆ. ಈಗ ನಾವು ಹೈದರಾಬಾದ್ ಟೂರಿಸ್ಟ್ ಪ್ಲೇಸಸ್ನ ಇನ್ನೊಂದು ಮಸ್ಟ್ ವಿಸಿಟ್ ಪ್ಲೇಸಸ್ ಇನ್ ಹೈದರಾಬಾದ್ ಅಂತಲೇ ಹೇಳ್ಬೋದಾದಂತಹ ಬಿರ್ಲಾ ಸೈನ್ಸ್ ಮ್ಯೂಸಿಯಂ ಮತ್ತು ಗೋಲ್ಕೊಂಡ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನೀವು ಬಿರ್ಲಾ ಸೈನ್ಸ್ ಮ್ಯೂಸಿಯಂನ ನೋಡ್ಬೋದು. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಪಾರ್ಟ್ 2ನಲ್ಲಿ ಗೋಲ್ಕೊಂಡ ಫೋರ್ಟ್ನ ನೋಡ್ಬೋದು. ಈ ಬಿರ್ಲಾ ಸೈನ್ಸ್ ಮ್ಯೂಸಿಯಂ ಇರೋದು ನೌಬಾದ್ ಪಹಾಡ್ ಲೈನ್ ನಿಯರ್ ಬಿರ್ಲಾ ಟೆಂಪಲ್, ಖೈರತಾಬಾದ್, ಹೈದರಾಬಾದ್ನಲ್ಲಿ ಇರೋದು. ಈ ಬಿರ್ಲಾ ಸೈನ್ಸ್ ಮ್ಯೂಸಿಯಂ ಟೈಮಿಂಗ್ಸ್ ಬಂದು ಬೆಳಗ್ಗೆ 10:30ರಿಂದ ಸಂಜೆ 8 ಗಂಟೆ ತನಕ ಇರುತ್ತೆ. ಈ ಬಿರ್ಲಾ ಸೈನ್ಸ್ ಮ್ಯೂಸಿಯಂನಲ್ಲಿ ನೀವು ಪ್ಲಾನಿಟೇರಿಯಂ, ಮ್ಯೂಸಿಯಂ, ಸೈನ್ಸ್ ಸೆಂಟರ್, ಆರ್ಟ್ ಗ್ಯಾಲರಿ ಹಾಗೂ ಡೈನೋಸಾರಿಯಂನ ಸಹ ನೀವಿಲ್ಲಿ ನೋಡ್ಬೋದು. ಬಿರ್ಲಾ ಪ್ಲಾನಿಟೇರಿಯಂಗೆ ಹೋಗಬೇಕಂದ್ರೆ ಎಂಟ್ರಿ ಫೀಸ್ 150 ರುಪೀಸ್ ಆಗಿರುತ್ತೆ. ಹಾಗೆ ಬಿರ್ಲಾ ಸೈನ್ಸ್ ಮ್ಯೂಸಿಯಂಗೆ ಹೋಗಬೇಕಂದ್ರೆ ಎಂಟ್ರಿ ಫೀ 150 ರುಪೀಸ್ ಆಗಿರುತ್ತೆ. ಹಾಗೆ JP ಬಿರ್ಲಾ ಸೆಂಟರ್ಗೆ ಎಂಟ್ರಿ ಫೀ 150 ರುಪೀಸ್ ಆಗಿರುತ್ತೆ. ಹಾಗೆ ನಿರ್ಮಲಾ ಬಿರ್ಲಾ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಗೆ 100 ರುಪೀಸ್ ಆಗಿರುತ್ತೆ. ಹಾಗೆ JP ಬಿರ್ಲಾ ಅಬ್ಸರ್ವೇಟ್ರಿಗೆ ಎಂಟ್ರಿ ಫೀಸ್ 50 ರುಪೀಸ್ ಆಗಿರುತ್ತೆ. ಈ ಬಿರ್ಲಾ ಸೈನ್ಸ್ ಮ್ಯೂಸಿಯಂ ಸ್ಟೂಡೆಂಟ್ಸ್ಗೆ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಹೈದರಾಬಾದ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಅಂತ ಸೈನ್ಸ್ ಸಬ್ಜೆಕ್ಟ್ ಹಾಗೆ ಟೆಕ್ನಾಲಜಿ ರಿಲೇಟೆಡ್ ಸಾಕಷ್ಟು ನಾಲೆಡ್ಜ್ ಗೇನ್ ಮಾಡುವಂತಹ ಸೈನ್ಸ್ ಪ್ರಾಜೆಕ್ಟ್ಸ್, ಎಕ್ಸ್ಪೆರಿಮೆಂಟ್ಸ್ ಮೂಲಕ ಹಾಗೂ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಮೂಲಕ ಎಜುಕೇಷನ್ನ ಇಲ್ಲಿ ಪಡೆಯಬಹುದು. BM ಬಿರ್ಲಾ ಸೈನ್ಸ್ ಮ್ಯೂಸಿಯಂ ಹೈದರಾಬಾದ್ನಲ್ಲಿರುವಂತಹ ಒಂದು ಇಂಡಿಯನ್ ಸೈನ್ಸ್ ಮ್ಯೂಸಿಯಂ ಆಗಿದೆ. ಈ ಮ್ಯೂಸಿಯಂನ PA ಸಿಂಗಾರವೇಲು ಅವರು ಕನ್ಸ್ಟ್ರಕ್ಟ್ ಮಾಡಿತ್ತು. ಬಿರ್ಲಾ ಸೈನ್ಸ್ ಮ್ಯೂಸಿಯಂ ನಮ್ಮ ದೇಶದ ಫಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮ್ಯೂಸಿಯಂ ಆಗಿದೆ. ಈ ಬಿರ್ಲಾ ಮ್ಯೂಸಿಯಂನಲ್ಲಿ ನೀವು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸ್ಪೇಸ್ ಮ್ಯೂಸಿಯಂನು ಸಹ ವಿಸಿಟ್ ಮಾಡ್ಬೋದು. ಈ ಮ್ಯೂಸಿಯಂ ಇಂಡಿಯಾದ ಸ್ಪೇಸ್ ಪ್ರೋಗ್ರಾಮ್ನ ಹಿಸ್ಟ್ರಿ ತಿಳಿಸುವಂತಹ ಒಂದು ಯುನಿಕ್ ಫೆಸಿಲಿಟಿ ಅಂತಲೇ ಹೇಳ್ಬೋದು. ಇಲ್ಲಿ ನೀವು PSLV, GSLV M3 ಮಾಡೆಲ್ನ ಸಹ ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಸ್ಯಾಟಲೈಟ್ಸ್ ಆರ್ಯಭಟ, ಭಾಸ್ಕರ, ರೋಹಿಣಿ, ಆ್ಯಪಲ್ ಆ್ಯಂಡ್ ಸ್ರಾಸ್ ಸಹ ಎಕ್ಸಿಬಿಟ್ ಮಾಡಿದ್ದಾರೆ. ಇಲ್ಲಿರುವಂತಹ JP ಬಿರ್ಲಾ ಸೆಂಟರ್ಗೆ ಹೋದರೆ ನೀವು ನಿರ್ಮಲಾ ಬಿರ್ಲಾ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ಹಾಗೆ JP ಬಿರ್ಲಾ ಅಬ್ಸರ್ವೇಟರಿ, ಹಾಗೆ JP ಬಿರ್ಲಾ ಲೈಬ್ರರಿ ಮತ್ತು 3D ಯೂನಿವರ್ಸ್ನ ಸಹ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಹಾಗೆ BM ಬಿರ್ಲಾ ಪ್ಲಾನಿಟೇರಿಯಂನ ಸಹ ನೀವಿಲ್ಲಿ ವಿಸಿಟ್ ಮಾಡ್ಬೋದು. ಈ ಸೈನ್ಸ್ ಮ್ಯೂಸಿಯಂ, ಸೈನ್ಸ್ ಸೆಂಟರ್ ಹಾಗೂ ಆರ್ಟ್ ಗ್ಯಾಲರಿನಲ್ಲಿ ನಮಗೆ ವಿಡಿಯೋ ಮತ್ತು ಫೋಟೋಗ್ರಫಿಗೆ ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ನಿಮಗೆ ಕಂಪ್ಲೀಟ್ ಮ್ಯೂಸಿಯಂ ಮತ್ತು ಸೈನ್ಸ್ ಸೆಂಟರ್ನ ವಿಡಿಯೋ ಮಾಡಿ ತೋರ್ಸೋಕ್ಕಾಗ್ತಾ ಇಲ್ಲ. ನಾವು ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಡೈನೋಸಾರಿಯಂಗೆ. ಈ ಡೈನೋಸಾರಿಯಂನಲ್ಲಿ ನೀವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಆದಿಲಾಬಾದ್ ಡಿಸ್ಟ್ರಿಕ್ಟ್ ತೆಲಂಗಾಣದಲ್ಲಿ ಎಕ್ಸ್ಕವೇಟ್ ಮಾಡಿರುವಂತಹ 160 ಮಿಲಿಯನ್ ಇಯರ್ ಓಲ್ಡ್ ಮೌಂಟೆಡ್ ಕೋಟಾಸಾರಸ್ನ ನೋಡ್ಬೋದು. ಇದೊಂದು ಡೈನೋಸಾರಸ್ನ ಡಿಫ್ರೆಂಟ್ ವೆರೈಟಿ ಆಫ್ ಡೈನೋಸಾರಸ್ ಫಾಸಿಲ್ ಅಂತಲೇ ಹೇಳ್ಬೋದು. ಇದು ಕೋಟಾ ಫಾರ್ಮೇಷನ್ ಲಿಸಾರ್ಡ್, ಸೊ ಇದನ್ನು ಕೋಟಾಸಾರಸ್ ಅಂತ ಕರೆಯಲಾಗುತ್ತೆ. ಈ ಡೈನೋಸಾರಿಯಂನಲ್ಲಿ ನೀವು ಡೈನೋಸಾರ್ ಎಗ್ಸ್, ಮೆರೈನ್ ಶೆಲ್ಸ್ ಮತ್ತು ಫಾಸಿಲೈಸ್ಡ್ ಟ್ರೀ ಟ್ರಂಕ್ಸ್ನ ಸ್ಮಾಲರ್ ಫಾಸಿಲ್ ಕಲೆಕ್ಷನ್ಸ್ನ ನೋಡ್ಬೋದು. ಎಕ್ಸ್ಕವೇಟ್ ಮಾಡಿದಾಗ ಸಿಕ್ಕಿರೋಂತಹ ಈ ಎಲ್ಲ ಫಾಸಿಲ್ ಪೀಸಸ್ನ ಒಂದು ಕಡೆ ಕಲೆಕ್ಟ್ ಮಾಡಿ ಅದಕ್ಕೆ ಒಂದು ಕೋಟಾಸಾರಸ್ನ ಫಾರ್ಮ್ ಆಗಿ ಕ್ರಿಯೇಟ್ ಮಾಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಲ್ವಾ. 160 ಮಿಲಿಯನ್ ಇಯರ್ಸ್ ಬ್ಯಾಕಿನ ಫಾಸಿಲ್ಸ್ನ ನಮಗೀಗ ನೋಡೋಕ್ಕೆ ಸಿಕ್ಕಿರೋದೇ ಇದು ನಮ್ಮದೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಾವು ಬುಕ್ಸಲ್ಲೆಲ್ಲ ಓದಿದ್ವಿ, ಆದರೆ ಇವಾಗ ಕಣ್ಣೆದುರಿಗೆ ನೋಡ್ತಾ ಇರುವಾಗ ನನಗಂತೂ ತುಂಬಾ ಖುಷಿ ಆಯಿತು. ನಮಗೆ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ನಾವು ಮೇನ್ಲಿ ಸೈನ್ಸ್ ಮ್ಯೂಸಿಯಂ ಮತ್ತು ಡೈನೋಸಾರಿಯಂನ ಮಾತ್ರ ವಿಸಿಟ್ ಮಾಡಿದ್ವಿ. ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪ್ಲಾನಿಟೇರಿಯಂನ ಸಹ ವಿಸಿಟ್ ಮಾಡ್ಬೋದು. ಬಿರ್ಲಾ ಸೈನ್ಸ್ ಮ್ಯೂಸಿಯಂ ಹೈದರಾಬಾದ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಟು ವಿಸಿಟ್ ಇನ್ ಹೈದರಾಬಾದ್ ಅಂತಲೇ ಹೇಳ್ಬೋದು. ನೀವೇನಾದರೂ ಹೈದರಾಬಾದ್ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ನಿಮ್ಮ ಮಕ್ಕಳ ಜೊತೆಗೆ ಈ ಪ್ಲೇಸ್ಗೆ ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ 3 ಕಂಟಿನ್ಯೂಷನ್ ವಿಡಿಯೋದಲ್ಲಿ ಗೋಲ್ಕೊಂಡ ಫೋರ್ಟ್ನ ಮಿಸ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.